ಹರೇ ಕೃಷ್ಣ. ಒಂದು ಪ್ರಧಾನವಾದ ಬ್ಲಾಗ್ ಇದು, ವೃತ್ತಿ ಮತ್ತು ಉದ್ಯೋಗ ವ್ಯಾಪಾರ ಅಂತ ಒಂದು ಬ್ಲಾಗ್ ಇಟ್ಟಿದ್ದೀನಿ. ಇದರಲ್ಲಿ ಎಲ್ರಿಗೂ ನಮ್ಮ ಮಕ್ಕಳು ಚೆನ್ನಾಗಿ ಸಂಪಾದಿಸಬೇಕು, ಅವ್ರ ಜೀವನೋಪಾಯ ಹೇಗೆ, ಅವನಿಗೆ ಮದುವೆ ಹೇಗೆ, ಅವನು ಹೆಂಗೆ ಜೀವನ ಹೆಂಗೆ ಮಾಡ್ತಾನೆ, ಎಲ್ಲನೂ ಬರೀ ನಾವು ವೇದಾಂತ ಎಲ್ಲ ಓದ್ತಾ ಇದ್ದರೆ ಜೀವನ ನಡೆಸೋದು ಹೇಗೆ ಅಂತನ್ನುವಂಥದ್ದು ಒಂದು. ಇದಕ್ಕೆ ನಾನು ಮೊದಲನೇ ವಾಸುದೇವ ತೀರ್ಥ ಬ್ಲಾಗಲ್ಲಿ ಪ್ರತಿಜ್ಞೆ ಮಾಡಿದಂತೆ ನಾವಿಲ್ಲಿ ಜೀವನೋಪಾಯಕ್ಕಾಗಿ ವೈದಿಕ ವೃತ್ತಿಯನ್ನೇ ಆಶ್ರಯಿಸಿ ಇರುವಂತಹ ವ್ಯವಸ್ಥೆ ಅಂತನ್ನುವಂಥದ್ದನ್ನು ಯೋಚನೆ ಮಾಡಿ ಹೊರಟಿಲ್ಲ ನಮ್ಮ ಗುರುಕುಲ. ಹಾಗಾಗಿ ಅವರಿಗೆ ಲೌಕಿಕದಲ್ಲಿ ಈಗ ಈ ರೀತಿಯಾದಂತಹ ಯೋಚನೆ ಯಾಕೆ ಕಲ್ಪನೆಗೆ ಬಂತು ಅಂತಂದ್ರೆ, ನನಗೆ ಈಗ ನೋಡಿ ಇಂಜಿನಿಯರಿಂಗಲ್ಲಿ ನಾನು ಇಂಜಿನಿಯರಿಂಗ್ ಪಾಠ ಮಾಡ್ತಾಯಿದ್ದೆ 7 ವರ್ಷ ಒಂದು ಕಾಲೇಜಲ್ಲಿ. ಅಲ್ಲಿ ನಾನು ನೋಡಿದ್ದು ನನ್ನ ಅಬ್ಸರ್ವೇಷನಲ್ಲಿ ಈ ಮಕ್ಕಳೆಲ್ಲ ಬೇಸಿಕಲಿ ಅವರು ಸುಮಾರು ಜನ, ಎಲ್ಲರೂ ಅಂತ ನಾನು ಹೇಳಲ್ಲ, ಎಲ್ಲ ಅವರು ಇನಿಷಿಯಲಿ ಇಂಜಿನಿಯರಿಂಗ್ ಮುಗಿಯೋಕ್ಕೆ ಬಂದಿದ್ದರೂ ಕೂಡ ನಾನು ಏನೋ ಒಂದು ಕೆಲಸ ಕೊಟ್ಟರೆ ಅದನ್ನು ಸಂಪಾದನೆ ಮಾಡುವ ಥರ ಅದನ್ನು ರೂಪಿಸಬಲ್ಲೆ ಅಂತ ಸಾಮರ್ಥ್ಯ ಇರಲ್ಲ. ಮತ್ತು ಯಾವುದೋ ಕೋರ್ಸ್ಗೆ ಹೋಗ್ತಾರೆ ಅಥವಾ ಎಲ್ಲೋ ಒಂದು ಕಡೆ ಚಿಕ್ಕ ಕಂಪ್ನಿನಲ್ಲಿ ಸೇರ್ಕೊತಾರೆ, ಎಕ್ಸ್ಪೀರಿಯನ್ಸ್ ತೊಗೊತಾರೆ, ಆಮೇಲೆ ಬೆಳೀತಾರೆ. ಈ ರೀತಿ ಉದ್ಯೋಗವನ್ನು ಬಯಸಿ ಹೊರಟವರಿಗೆ ಅವರಿಗೆ ಸ್ಕಿಲ್ ಅಂತನ್ನುವಂಥದ್ದು ಅವನು 22ನೇ ವಯಸ್ಸಿನಲ್ಲಿ ಕಲ್ತ್ಕೊಂಡು ಆಮೇಲೆ ಅವನು 24ನೇ ವಯಸ್ಸಿನ ತನಕ ಕಷ್ಟಪಟ್ಟು ಆಮೇಲೆ ಸೆಟ್ಲ್ ಆಗ್ತಾನೆ. ಇದು ಸುಮಾರು ಜನರ ಕರ್ವ್ ಹಿಂಗೆ ಬರ್ತದೆ. ತುಂಬ ತಂದೆ ತಾಯಿಗಳ ಪೋಷಣೆ ಮತ್ತು ಯಾರ್ದನ್ನ ಸಪೋರ್ಟ್ ಇರುವಂಥ ಬುದ್ಧಿವಂತರು ಅವರೆಲ್ಲ ಕೆಲವೊಬ್ಬರು ಮುಂದುವರೆದಿರ್ಬೋದು, ಎಲ್ಲರೂ ಹೀಗೆ ಅಂತಲೂ ಹೇಳಲ್ಲ. ಆದರೆ ಏನು ಹೇಳಿಕ್ಕೆ ಬಂದೆ ಅಂತಂದರೆ, ಈ ಸ್ಕಿಲ್ ಬೇಸ್ಡಾಗಿ ಈಗ 2025 ಒಳಗಡೆ NEP ಪೂರ್ತಿ ರೋಲ್ಔಟ್ ಮಾಡ್ತಾರೆ. ಮೋದಿ ಗೌರ್ಮೆಂಟ್ ಬರುತ್ತೆ ಅಂತ ನಾನು ನಂಬಿಕೆಯಿಂದ ಮಾತಾಡ್ತಿದ್ದೀನಿ. ಅದಂತೂ ಆಗತ್ತೆ. ಹಾಗಾಗಿ ಈಗ ಡಿಗ್ರಿ ಸರ್ಟಿಫಿಕೇಟ್ಗಳ ಮೇಲೆ ಇನ್ನು ಮುಂದಿನ ಶಿಕ್ಷಣ ಅಂತನ್ನೋದು ನಿಲ್ತದೆ ಅಂತನ್ನುವಂಥದ್ದು ಇಲ್ಲ. ಸರ್ಟಿಫಿಕೇಟ್ ರಹಿತವಾಗಿ ಒಂದು ಸರ್ಟಿಫಿಕೇಟ್ ಬೇಕು, ಆದರೆ ಸರ್ಟಿಫಿಕೇಟೇ ದೊಡ್ಡ ಮಾನದಂಡ ಅಂತ ಆಗೋದಿಲ್ಲ. ಅವನಿಗೆ ಆ ಸ್ಕಿಲ್ ಇದೆನಾ, ಆ ಕೌಶಲ ಇದೆನಾ ಅಂತನ್ನೋದ್ರ ಮೇಲೆ ಅವನನ್ನು ರೂಪಿಸ್ತಾರೆ, ಹಿಂಗಿರುವಂಥದ್ದು. ಹಾಗಾಗಿ ಆ ಸ್ಕಿಲ್ಗಳನ್ನೆಲ್ಲ ಇವರಿಗೆ ಇಲ್ಲಿ ನಮ್ಮ ಗುರುಕುಲದಲ್ಲಿ ಬಂದಾಗ ಅವನಿಗೆ ಒಂದು 13-14ನೇ ವಯಸ್ಸಲ್ಲಿ ಅಥವಾ ಇನ್ನೂ ಸ್ವಲ್ಪ ಅವರಿಗೆ ತುಂಬ ಬುದ್ಧಿವಂತರಿದ್ದರು, ತಂದೆ ತಾಯಿಗಳ ಸಪೋರ್ಟ್ ಇತ್ತು ಅಂತಂದರೆ 10-12ನೇ ವಯಸ್ಸಿನಲ್ಲೇ ಅವರಿಗೆ ಈ ಒಂದು ಸ್ಕಿಲ್ ಓರಿಯೆಂಟೆಡ್ ಆಗಿರುವಂಥ ಶಿಕ್ಷಣವನ್ನು ರೂಪಿಸೋದು. ಇವನಿಗೆ ಇದರಲ್ಲಿ ಈಗ ಯಾರಿಗೂ ಉದಾಹರಣೆಗೆ ಅವನಿಗೆ ಡ್ರಾಯಿಂಗಲ್ಲಿ ಆಸಕ್ತಿ ಇತ್ತು ಅಂತಂದರೆ ಆ ಡ್ರಾಯಿಂಗ್ ಮಾಡ್ತಾ ಅವನು ಅದನ್ನು ಸಂಪಾದನೆಗೆ ಹೇಗೆ ಯೋಚನೆ ಮಾಡ್ಬೋದು ಅನ್ನುವಂತಹ ಒಂದು ಯೋಚನೆಯನ್ನು ಮಾಡ್ಬೋದು. ಅವನು ಪ್ರಾಮಾಣಿಕವಾಗಿ ಅವನಿಗೇನಾಗ್ತದೋ ಅದರಿಂದ ಅವನ ಜೀವನೋಪಾಯ ನಡೀಲಿಕ್ಕೆ ಇರುವಂಥದ್ದು. ಈ ಥರ ಕೆಲವೊಬ್ಬರ ಹತ್ರ ಮಾತಾಡಬೇಕಾದ್ರೆ ಬರೀ ಭಾಗವತ ಧರ್ಮದಲ್ಲಿಯೇ ಇರಬೇಕು ಬ್ರಾಹ್ಮಣ, ಇದೆಲ್ಲ ಮತ್ತು ವ್ಯಾಪಾರ ಅಂತ ಆದರೆ ಸಾಧನೆ ಹೆಂಗಾಗ್ತದೆ, ಇಲ್ಲಿ ಎರಡನ್ನು ಮಿಕ್ಸ್ ಮಾಡಿಕೊಂಡು ನಾವು ನೋಡುವಂತಹ ವ್ಯವಸ್ಥೆ ಪರಿಸ್ಥಿತಿಯಲ್ಲಿ ಇಲ್ಲ. ನನ್ನೇ ಕೇಳ್ತಾರೆ ವೈಯಕ್ತಿಕವಾಗಿ, ನೀವೆಲ್ಲ ಬಿಟ್ಟಿದ್ದೀರಲ್ಲ, ಮತ್ತು ನೀವೆಲ್ಲ ಅಲ್ಲೆಲ್ಲ ಕಾಲೇಜಲ್ಲೆಲ್ಲ ಓದ್ತಿದ್ದಿದ್ದು ಅದನ್ನು ಬಿಟ್ಟುಬಿಟ್ಟು ನೀವು ಇದನ್ನು ಮಾಡ್ತಾಯಿದ್ದೀರಿ, ಮತ್ತು ಈಗ ನೆಕ್ಸ್ಟ್ ಹುಡುಗರುಗಳಿಗೆ ನೀವೇನೇ ಇಲ್ಲ ನೀವು ಹೊರಗೆ ಹೋಗಿ ಮಾಡಿರಿ ಅಂತ ನಾವು ಪ್ರಚೋದನೆ ಮಾಡ್ದಂಗೆ ಆಗ್ತದಲ್ಲ, ನೀವು ಇರೋದಕ್ಕೂ ಮತ್ತು ನೀವು ಹೇಳೋದಕ್ಕೂ ಕಾಂಟ್ರಡಿಕ್ಟಿಂಗ್ ಆಗಿದೆ ಅಲ್ಲ ಅಂತ ಒಂದು ಚರ್ಚೆ ಹೀಗೆ ನಡೀತಿತ್ತು. ಆದರೆ ಈ ಕಾಂಟ್ರಡಿಕ್ಷನ್ನ ನಾವು ಪರ್ಪಸ್ಫುಲಿ ತರ್ತಾ ಇರೋದು ಯಾಕೆ ಅಂತಂದರೆ, ಒಂದು ಆ ಹುಡುಗರಿಗೆ ಇಲ್ಲ ಅದು ಸರಿ ಇಲ್ಲ ಮಾರ್ಗ, ಹೊರಗೆ ಪ್ರಲೋಭನೆಗಳಿದೆ, ದುಡ್ಡಿನಿಂದ ಹೋಗಬಾರ್ದು, ಎಲ್ಲ ಬಿಟ್ಬಿಡ್ರಿ, ದೇವ್ರನ್ನ ನಂಬಿ ಇರ್ರಿ, ಇದನ್ನು ನಾನು ಉಪದೇಶ ಮಾಡಿದೆ ಅವನು ಇದ್ದ ಅಂತನ್ನೋ ಕಾಲದಲ್ಲಿ ನಾವಿಲ್ಲ. ಅವನಿಗೆ ಪ್ರಲೋಭನೆ ಇದೆ, ಪ್ರಲೋಭನೆ ಇರೋ ಜಗತ್ತಲ್ಲೂ ನಾವಿದ್ದೀವಿ. ಈ ಎಲ್ಲ ಪ್ರಲೋಭನೆಗಳನ್ನು ಇಟ್ಕೊಂಡು ಪ್ರಧಾನವಾಗಿ ಪ್ರಾಮಾಣಿಕವಾಗಿ ಇರುವಂತಹದ್ದೊಂದು ದೊಡ್ಡದಾದ ಕೆಲಸ. ಪ್ರಾಮಾಣಿಕವಾಗಿ ಅವನು ಬದುಕಿದರೆ ಈ ಪ್ರಾಮಾಣಿಕನಿಗೇನೆ ಈ ವಾಕ್ಯಗಳು, ಉಪನಿಷತ್ತುಗಳು, ಗೀತಾಗಳು ಓಪನ್ ಆಗ್ತವೆ. ಅಪ್ರಾಮಾಣಿಕವಾಗಿ ಬದುಕುವಂಥದ್ದು ಆಗಬಾರ್ದು. ಹಾಗಾಗಿ ಅವನು ಪ್ರಾಮಾಣಿಕವಾಗಿ ಅವನ ಒಂದು ಇಂಟ್ರೆಸ್ಟ್ ಏನಿದೆ ಅದಕ್ಕೆ ತಕ್ಕಂಗೆ ಅವನು ಹೋಗಲಿ. ಅವನು ಬೆಳಗ್ಗೆ ಉಪನಿಷತ್ತು ಓದ್ತಾನೆ, ಈ ಮಾರ್ಗಗಳನ್ನು ಭೋಗಗಳ ಹಿಂದೆ ಹೋದವನು ಹಿಂಗೆ ನಾಶ ಆಗ್ತಾನೆ ಅಂತ ಒಂದು ವಾಕ್ಯ ಕೇಳ್ತಾನೆ. ನಾವು ಮಧ್ಯಾಹ್ನ ಪಾಠ ಮಾಡ್ತೀವಿ, ನೋಡಪ್ಪ ನಿನ್ನ ಸ್ಕಿಲ್ ಏನಿದೆ ಇದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೊಂಡು ನೀನು ಸಂಪಾದನೆ ಮಾಡಿ ಗುರುಕುಲ ನಡೆಸಬೇಕು ಅಂತ. ಈ ಕಾಂಟ್ರಡಿಕ್ಷನ್ಗೆ ಅವ್ನು ಬರಲಿ, ಅವನು ಸಿಕ್ಕಾಕೊಳ್ಳಿ ಇದರೊಳಗಡೆನೆ. ಯಾವ ಆಧ್ಯಾತ್ಮನೂ ಹೀಗೆ ಬೈಬಲಿಸಮ್ ಥರ ಇಲ್ಲ. ಹಿಂಗೆ ಹೇಳಿಬಿಟ್ಟೆ ಭಾಗವತ ಹಿಂಗೆ ಹೇಳಿದೆ ಅವನಿಗೆ ಅರ್ಥ ಆಗ್ಬಿಡ್ತು, ನಾಳೆ ಅವ್ನು ವಿರಕ್ತನಾದ. ಇಷ್ಟೊಂದು ಫಾಸ್ಟಾಗಿ ಚಕ್ ಅಂತ ಆಗಲ್ಲ. ಎಷ್ಟೊಂದು ಬಹುನಾಮ್ ಜನ್ಮನಾಮಂತೆ ಜ್ಞಾನವಾನ್ಮ ಪ್ರಪದ್ಯತೆ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಇವತ್ತಿನ ಕಾಲಕ್ಕೆ ಏನು ಮಕ್ಕಳಿಗೆ ಹೆಚ್ಚಿನ ಒಳ್ಳೆಯದನ್ನು ಮಾಡಲಿಕ್ಕೆ ಯೋಚನೆ ಅದನ್ನು ಕೊಡುವಂಥ ಯೋಚನೆ, ಇದಕ್ಕಿಂತ ಉತ್ತಮ ಯೋಚನೆ ಇರೋರು ಇರ್ಬೋದು, ಅವ್ರ ಸ್ತರದಲ್ಲಿ ಮಾಡ್ತಿರ್ಬೋದು. ಆದರೆ ನನ್ನ ಅನುಭವ ಲೌಕಿಕದಲ್ಲಿಯೂ ಇದ್ದು ನಾನು ಒಬ್ಬ ಪ್ರೊಫೆಸರ್ ಆಗಿ ವರ್ಕ್ ಮಾಡಿ
ಮಕ್ಕಳನ್ನು ಅಲ್ಲಿ ನೋಡಿಯೋ ನನ್ನ ವೈಯಕ್ತಿಕವಾಗಿ ನಾನು ಪರೀಕ್ಷೆ ಮಾಡಿಕೊಂಡು ನಾನು ಮಧುಕರಿ ವೃತ್ತಿ ಮಾಡಿಕೊಂಡು ಇರೋಷ್ಟು ನಮ್ಮ ಗುರುಗಳ ಅನುಗ್ರಹ ಅವರ ಆಜ್ಞೆ ಅದೊಂದು ಮಹಾಭಾಗ್ಯ ಅಷ್ಟೇ. ಅದು ಯಾವುದೋ ಒಂದು ಟೈಮಲ್ಲಿ ನಾನು ಅದನ್ನು ಬೇಡವೇ ಬೇಡ ಅಂತ ಅನ್ನೋದು ಪೂರ್ತಿ ಫ್ರಸ್ಟ್ರೇಷನ್ ಬಂದು ಹೋಗಿತ್ತು ನನಗೆ. ಅದು ನಂದಲ್ಲ, ನಾನು ಮಾಡಬಾರ್ದು, ನನಗೆ ಆಗೋದಿಲ್ಲ, ಅದು ನಂದಲ್ಲ ಅಂಥೇಳಿ ತೆಗೆದು ಹೊರಗೆ ಬಂದೆ ನಾನು. ಆದರೆ ಅಂಥೇಳಿ ಎಲ್ಲನೂ ಸಾಧಿಸ್ಬಿಟ್ಟಿದ್ದೀನಿ, ಮುಗೀತು ಅಂತಲ್ಲ. ಇನ್ನು ನನ್ನ ಸಾಧನೆ ಅಂಗವಾಗಿಯೇ ವಾಸುದೇವ ತೀರ್ಥ ಅಂತನ್ನುವಂಥದ್ದು 4 ಜನರಿಗೆ ಒಳ್ಳೆ ಮಾಹಿತಿಗಳು ಉಪನಿಷತ್ತುಗಳು ಏನು ಹೇಳಿವೆ ಅಂತನ್ನುವಂಥದ್ದನ್ನು ಕೊಡೋದು. ಅದರಿಂದ ಅವರು ಒಳ್ಳೆ ಮಾಹಿತಿಗಳನ್ನು, ಸದ್ಗುಣಗಳನ್ನು, ವಿಚಾರಗಳನ್ನು ತುಂಬಿಕೊಳ್ಳೋದು. ಆದರೆ ಯಾರಿಗೆ ಆ ಸದ್ಗುಣಗಳು, ವಿಚಾರಗಳು ಹೊರಗಿನ ಪ್ರಲೋಭನೆಗಳನ್ನು ಮೀರ್ತಾವೋ ಅವನು ಯಾವತ್ತೂ ಆ ಕಡೆ ಮಾರ್ಗಕ್ಕೆ ಹೋಗಲ್ಲ. ಆದರೆ ಇನ್ನು ಪ್ರಲೋಭನೆಗಳು ಇದ್ದೂ ಕೂಡ ಇನ್ನು ಈ ಸದ್ಗುಣಗಳೆಲ್ಲವೂ ಮೀರದೇ ಇದ್ದಾಗ ಅವನು ವಂಚಕನಾಗ್ತಾನೆ. ಅದಾಗೋದು ಬೇಡ ಅಂಥೇಳಿ ಅವರಿಗೆ ಯಾವುದು ಸರಿ ಹೊಂತದೋ ಆ ವೃತ್ತಿಯೊಳಗೆ ಹೋಗಲಿ, ಸಂಪಾದನೆ ಮಾಡಲಿ. ಅವನು ಸರಿ ಅನ್ನಿಸ್ಲಿಲ್ವಾ, ಇದು ಬೇಡ ಅನ್ನಿಸ್ತಾ ಇದನ್ನು ಬಿಟ್ಬಿಡ್ಲಿ, ಅಥವಾ ಅವನೇನು ಸಂಪಾದನೆ ಮಾಡಿದನೋ ಅದನ್ನೆಲ್ಲ ದಾನ ಮಾಡಿಬಿಡ್ಲಿ. ಆದರೆ ಅದು ಆಗಿ ಅವನಿಗೆ ಆ ಸ್ಟೆಬಿಲಿಟಿ ಇದೆನಾ ಅಂತನ್ನುವಂಥದ್ದು. ಇದು ನಾನು ನನ್ನೊಳಗೆ ಪರೀಕ್ಷೆ ಮಾಡ್ಕೊಂಡವನೇ. ಯಾವತ್ತು ನನಗೆ ಆ ಮಾರ್ಗ ಬೇಡ ಅಂತ ನಾನು ಬಿಟ್ಟಿದ್ದೀನೋ, ಆ ಬಿಟ್ಟಿದ್ದ ದಿನವೇ ಬೇಡ ಅಂತ ಅನಿಸಿದ ದಿನವೇ ಬಿಟ್ಟಿಲ್ಲ. ಅದು ಬೇಡ ಅಂತ ಯಾವತ್ತು ಅನಿಸಿತ್ತು ಅದಾದಮೇಲೆ 10 ವರ್ಷ ವರ್ಕ್ ಮಾಡಿದ್ದೀನಿ ನಾನು. ಇದು ನಂದಲ್ಲ ಅಂಥೇಳಿನೂ ದಿನ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಹೋಗ್ತಾ ಇದ್ದೆ. ಇದು ನಂದಲ್ಲ ಅಂತಲೇ ಹೋದೆ, ಪ್ರೊಫೆಸರ್ ಆಗಿದೆ. ಶೂಸ್ ಹಾಕ್ಕೊಂಡು ಬರಬೇಕು ಅಂತಿದ್ರು, ಇಲ್ಲ ಇದು ನಂದಲ್ಲ ಅಂದರೂ ಹಾಕ್ಕೊಂಡು ಹೋದೆ, ಪಾಠ ಮಾಡಿದೆ. ಮತ್ತು ಇದು ನಂದಲ್ಲ ಅಂತಲೇ ಎಂಬೆಡೆಡ್ ಸಿಸ್ಟಮ್ಸ್ ಪಾಠ ಮಾಡಿದೆ, ಫೀಲ್ಡ್ ಥಿಯರಿ ಪಾಠ ಮಾಡಿದೆ, ಎಲ್ಲ ಮಾಡ್ತಾಯಿದ್ದೆ ನಾನು. ಆದರೆ ಯಾವುದೋ ಒಂದು ಪಕ್ವಾವಸ್ಥೆ ಅಂತನ್ನುವಂಥದ್ದು ಅದಕ್ಕೆ ಅಂತ ಬೇಕಾಗ್ತದೆ, ಟೈಮ್ ಬೇಕಾಗ್ತದೆ. ಅಷ್ಟು ಸುಲಭವಾಗಿ ಚಿಟ್ಟೆ ತಾನು ಅತಿ ಸುಲಭವಾಗಿ ಹಿಂಗೆ ಪಟ್ಟಂತ ಹೊರಗೆ ಬಂದುಬಿಡಲ್ಲ. ಅದು ತಾನು ಅದರೊಳಗೆ ತೆವಳಿ ಹೊರಗೆ ಬರ್ತದೆ. ಆ ಕಾವು ಕೊಡೋ ತನಕ ಒಂದು ಸಪೋರ್ಟ್ ಕೊಡಬೇಕು ಅವರಿಗೆ. ಇಲ್ಲ ಅಂಥೇಳಿ ಹಿಂಗೆ ಫೋರ್ಸ್ ಮಾಡ್ಲಿಕ್ಕೆ ಬರಲ್ಲ. ನೀನು ವಿರಕ್ತ ಆಗು, ನೀನು ಜ್ಞಾನಿ ಆಗ್ಬಿಡು ಅಂಥೇಳಿ ಯಾರೂ ಫೋರ್ಸಿಂದ ತರಲಿಕ್ಕಾಗಲ್ಲ. ಮತ್ತು ಅವ್ರನ್ನ ವೈದಿಕರನ್ನಾಗೆ ಮಾಡೋದ್ರಿಂದ ಬಹಳಷ್ಟು ಅಧ್ಯಯನಕ್ಕೆ ಅವಕಾಶ ಸಿಗ್ತದಲ್ಲ ಅಂತಂದರೆ ಅಧ್ಯಯನಕ್ಕೆ ಅವಕಾಶ ಸಿಗ್ಬೋದು. ಅದರ ಪ್ರಲೋಭನೆಗಳು ಮೀರ್ತಾ ಇರ್ತಾವಲ್ಲ. ವೈದಿಕ ಅಂತಂದರೆ ಬರೀ ನಾನು ತಲೆಗೆ ಗುಂಡ್ಗೊಡಿಸ್ಕೊಂಡೆ, ಅಕ್ಷಂತಿ ಅಂಗಾರ ಹಚ್ಕೊಂಡೆ ಅಂದ ತಕ್ಷಣ ನಾನು ವೈದಿಕ ಹೆಂಗೆ ಆಗ್ತೀನಿ? ಅದು ಮನೋಧರ್ಮ, ಅದು ಶರೀರದ ಧರ್ಮ ಅಂತಲ್ಲ. ಅದು ಮನಸ್ಸಿನ ಧರ್ಮ. ನನಗೆ ವಿಷ್ಣು ತತ್ವದ ಬಗ್ಗೆನೇ ಹೆಚ್ಚು ಆಸೆ ಇದೆ ಹೊರಗಿನ ಪ್ರಲೋಭನೆಗಳಿಗಿಂತ ಅಂತಂದರೆ ವೈದಿಕ ಅಂತನ್ನುವಂಥದ್ದನ್ನು ಹೇಳ್ಕೋಬೋದು. ಇಲ್ಲೇ ಇದ್ದರೆ ವಂಚನೆ ಮಾಡ್ತಾ ವೈದಿಕ ವೃತ್ತಿ ಅಂತನ್ನುವಂಥದ್ದು ಬೇಡ ಅಂತನ್ಲಿಕ್ಕೆ ಸಪ್ರೇಟಾಗಿ ಇದು ಇದ್ಬಿಡಲಿ. ಅವ್ರಿಗೆ ಯಾವತ್ತೂ ಮೊಟ್ಟೆ ಹೊಡೆದು ಹೊರಗೆ ಬರ್ತಾರೋ ಬಂದಾಗ ಅವ್ರು ಬಂದೇ ಬರ್ತಾರೆ. ಅದಕ್ಕೆ ಬೇಕಾಗಿರುವಂಥ ಕಂಟೆಂಟ್ ಕೊಡ್ತೀವಿ. ಎಲ್ಲರೂ ಬರಲೇಬೇಕು ಅಂತನೋ ರೀತಿಯ ಪ್ರಚೋದನೆ ಅಂತೂ ಸರ್ವಾತ್ಮನ ಮಾಡಲ್ಲ. ನ್ಯಾಚುರಲಿ ಬರಬೇಕು. ಯಾವುದೇ ಆದರೂ ನ್ಯಾಚುರಲಿ ಅವನಿಗೆ ಯಾವ್ದು ಅನಿಸ್ತನೋ. ಇಲ್ಲಿ ಹುಡುಗಂಗೆಲ್ಲ ಇಲ್ಲಿ ಬಂದಿರೋ ವಿದ್ಯಾರ್ಥಿಗೆ ಲೈಫ್ ಟೈಮ್ ಪೂರ್ತಿ ಇಲ್ಲ ನಾನು ಹೊರಗೆ ಕೆಲಸ ಮಾಡ್ತಾನೆ, ನಾನು ಓದ್ತೀನಿ, ಪರೋಪಕಾರ ಮಾಡ್ತೀನಿ, ದಾನ ಮಾಡ್ಕೊಂಡು ನಾನು ನನ್ನ ಅಧ್ಯಯನಗಳನ್ನು ಪಾಠಗಳನ್ನು ಮಾಡಿಕೊಂಡು ಎರಡೂ ಮಾಡೋದ್ರಿಂದ ನನಗೆ ಆನಂದ ಇದೆ ಅಂದರೆ ಅವ್ನು ಹಾಗೆ ಮಾಡಲಿ. ಅವನಿಗೆ ಅದೇ ಕರೆಕ್ಟ್. ಅವನದೇ ಒಂದು ಕರ್ಮಯೋಗವನ್ನು ನಾವು ಡಿವಿಯೇಟ್ ಮಾಡ್ಲಿಕ್ಕೆ ನಾವ್ಯಾರು? ಅವನ ಕರ್ಮಯೋಗಕ್ಕೆ ತಕ್ಕಂಗೆ ಅವನು ಕೆಲಸ ಮಾಡ್ತಾನೆ, ಅದಕ್ಕೆ ತಕ್ಕಂಗೆ ಅವನ ಜೀವನ ಆಗ್ತದೆ. ಹಾಗಾಗಿ ಯಾರೂ ಕೂಡ ಹಿಂಸೆಯಿಂದ ಕರ್ಮಯೋಗ ಮಾಡುವಂಥದ್ದನ್ನು ಕೃಷ್ಣ ಎಲ್ಲೂ ಬೋಧನೆ ಮಾಡಲ್ಲ. ಅದು ಒಂದು ಆನಂದದಿಂದ ಮಾಡಬೇಕು, ಆನಂದ ಇರಬೇಕು. ಅದರಿಂದ ಈ ಆನಂದ ಅಂತನ್ನುವಂಥದ್ದು ಅವರವರಿಗೆ ಯಾವ್ಯಾವ ಮಾರ್ಗದಲ್ಲಿ ಒದಗಿಸ್ಲಿಕ್ಕೆ ಆಗ್ತದೋ, ಯಾವ್ಯಾವ ಮಾರ್ಗದಲ್ಲಿ ಅವನದಿದೇನೋ ಆ ರೀತಿಯಾಗಿ. ಈಗ ಯಾರೋ ಒಬ್ಬ ಹುಡುಗನಿಗೆ ಇಲ್ಲಿ ಬರೋವನಿಗೆ ಅವನಿಗೆ 3 ತಾಸು ಒಂದೇ ಆಸನದಲ್ಲಿ ಕೂತು ಜಪ ಮಾಡೋ ಆಸಕ್ತಿ ಇದೆ ಅಂದರೆ ನೀನು ಹೋಗ್ಬಿಟ್ಟು ಅಂಗಡಿ ಇಟ್ಟು ವ್ಯಾಪಾರ ಮಾಡು ಅಂತ ನಾ ಹೇಳಲಿಕ್ಕಾಗಲ್ಲ. ಅವನಿಗೆ ಅಲ್ಲೇ ಒದಗಿಸ್ತಾನೆ ಪರಮಾತ್ಮ ಅಷ್ಟೇ. ಎಲ್ಲಿದ್ದವನು ಪ್ರಾಣಿಗಳಿಗೆ ಒದಗಿಸ್ತಾನೆ ಅಂತಂದಮೇಲೆ ಮನುಷ್ಯ ಜಂತು ಒಂದು ಜಪ ಮಾಡಿದರೆ ಒದಗಿಸಲ್ಲ ಅಂಥೇಳಿ ಪರಮಾತ್ಮನನ್ನು ಡಿನೈ ಮಾಡಲಿಕ್ಕೆ ಬರಲ್ಲ. ಆದರೆ ಅವನಿಗೆ ಇದೆ ಅಂತಂದರೆ ಆಸಕ್ತಿಯನ್ನು ಗುರುತಿಸುವಂತಹ ತಾಕತ್ತು ಇರಬೇಕು ತಂದೆ ತಾಯಿಗಳಿಗೆ ಅಂತನ್ನುವಂಥದ್ದನ್ನು ನಾನು ಹೇಳ್ತೀನಿ. ಇಲ್ಲ ಅವನಿಗೆ ಗೊತ್ತಾಗತ್ತೆ ಎಲ್ಲರೂ ಒಂದೇ ಥರ ಇರಲ್ಲ, ಇನ್ನೊಂದು ಥರ ಇರ್ತಾನೆ. ಅವನಿಗೆ ತಕ್ಕಂಗೆ ಅವನ ಇದನ್ನು ರೂಪಿಸುವಂಥದ್ದು ವ್ಯವಸ್ಥೆ. ಹಾಗಾಗಿ ಈ ವೃತ್ತಿ ಅಂತ ಬಂದಾಗ ಅವರಿಗೆ ಎಲ್ರಿಗೂ ಕೂಡ ಮೊದಲು ಅವರು ವೃತ್ತಿಗೆ ಹೋಗಬೇಕು, ಅವ್ರು ಸಂಪಾದನೆ ಮಾಡಬೇಕು. ಸಂಪಾದನೆ ಕಲೆ ಹೇಗೆ ಇದಕ್ಕೆ ಅಂತಲೇ ಒಂದಿಷ್ಟು ಜನ ಹಿಂದೆ ಇದಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಅವರು ಯಾರ್ಯಾರಿಗೆ ಹೆಂಗೆ ರೂಪಿಸುವಂಥದ್ದು, ಯಾವ್ಯಾವ ವೃತ್ತಿ ಏನೇನು ಅವೈಲೇಬಲ್ ಇದೆ, ಜಗತ್ತಂದ್ರೆ ಏನು, ಮತ್ತು ಇಲ್ಲಿ ಭಾರತೀಯ ಸಂವಿಧಾನದ ಬಗ್ಗೆ ಮಾಹಿತಿ ಇತ್ಯಾದಿಗಳೆಲ್ಲ ಕೊಡ್ತಾ ವೃತ್ತಿಗಳೆಲ್ಲ ಯಾವ್ಯಾವ ಥರ ಇದೆ, ನಾನು ಯಾವುದಕ್ಕೆ ಹೆಂಗೆ ಹೊಂದ್ಕೋಬೋದು ಅಂತ ನೇರವಾಗಿ ಅವರಿಗೆ ಸ್ಕಿಲ್ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆಯೋ ಅದ್ರ ಕಡೆ ಹೆಚ್ಚಿನ ಸ್ಕಿಲ್ ಓರಿಯೆಂಟೆಡ್ ಆಗಿರುವಂಥ ಶಿಕ್ಷಣ ಕೊಡೋದರಿಂದ ಅವನು ಆ ಮಾರ್ಗದಲ್ಲಿ ಮುಂದೆ ಬರ್ತಾನೆ ಅಂತನ್ನುವಂಥದ್ದು ಒಂದು ನಂಬಿಕೆ.
ಅದರಿಂದ ಈ ರೀತಿಯಾದಂಥ ಶಿಕ್ಷಣದ್ದು ವ್ಯವಸ್ಥೆ ಅಂತನ್ನುವಂಥದ್ದನ್ನು, ಮತ್ತು ಉದ್ಯೋಗದ ವ್ಯವಸ್ಥೆ. ಈ ಕೆಲವೊಬ್ಬರು ಇದರಲ್ಲಿ ಪಾರಂಪರಿಕವಾಗಿ ಕೆಲವೊಬ್ಬರು ವ್ಯಾಪಾರಸ್ಥರು ಇರ್ತಾರೆ. ಅವರಿಗೆ ನಮ್ಮ ಹತ್ರ ಭಗವಂತ ಕೊಟ್ಟಿದ್ದಾನೆ ದ್ರವ್ಯಗಳನ್ನು, ಮಕ್ಕಳು ಚೆನ್ನಾಗಿ ಓದಲಿ ಅಂತ ಇರ್ತದೆ, ಸಾಧನೆ ಮಾಡ್ಕೊಳ್ಳಿ ಅಂತ ಇರ್ತದೆ, ಆಮೇಲೆ ನಮ್ಮ ವ್ಯಾಪಾರ ಇದ್ದೇ ಇದೆಲ್ಲ ಮಾಡ್ತಾನೆ ಅಂತ. ಅಂಥವ್ರಿಗಂತೂ ಅತಿ ಸುಲಭ ಮಾರ್ಗ ನಮ್ಮ ವಾಸುದೇವ ತೀರ್ಥ ಅಂತನ್ನುವಂಥದ್ದು. ಮತ್ತು ಅವರಿಗೆ ಉದ್ಯೋಗ ಅಪೇಕ್ಷೆ ಇದೆ, ನಾವು ಅಷ್ಟೊಂದು ಸಬಲರಲ್ಲ, ವೃತ್ತಿ ಮಾಡಲೇಬೇಕು ನಮ್ಮ ಮಕ್ಕಳು ಅಂತ ಅನ್ನೋರಿಗಂತೂ ಅದಕ್ಕೂ ವ್ಯವಸ್ಥೆ ಅಂತನ್ನುವಂಥದ್ದನ್ನು ಯೋಚನೆ ಇಟ್ಕೊಂಡೇ ಇದು ಪ್ರಾರಂಭ ಆಗಿದೆ. ಇದರಲ್ಲಿ ನನ್ನ ಮಗನೂ ಇದ್ದಾನೆ, ಅವನ್ನೂ ಇಟ್ಕೊಂಡು ನಾನು ಯೋಚನೆ ಮಾಡ್ತಿರುವಂಥದ್ದು. ಎಲ್ರಿಗೂ ಕೂಡ ಒಂದು ಅದ್ಭುತವಾದಂತಹ R&D ಮತ್ತು ಟೀಚಿಂಗ್ ಎರಡೂ ವಿಚಾರಗಳ ಸಮಾಗಮ ಇದು. ಇಷ್ಟು ನಾನು ಈ ವೃತ್ತಿ ಉದ್ಯೋಗದ ಬಲ್ಲೆ ಹೇಳಬಲ್ಲೆ ಇದರಲ್ಲಿ.